ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಒಂದು ಕಡೆ ಈಗ ಸಮರ ಸಾರಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 36 ತಿಂಗಳ ಹಿಂಬಾಕಿ ಕೊಡೋದೇ ಸರ್ಕಾರ ಈಗ ಆಟ ಆಡ್ತಾ ಇದೆ. ಕೊಡಬೇಕು ತಾನೆ, ಯಾಕೆ ಕೊಡ್ತಾ ಇಲ್ಲ? ಸರ್ಕಾರ ಯಾಕೆ ಆಟ ಆಡಿಸ್ತಾ ಇದೆ? ನೀವು ವಿಪಕ್ಷದಲ್ಲಿದ್ದಾಗ ಏನೆಲ್ಲ ಭರವಸೆ ನೀಡಿದ್ರಿ? ಮೊದಲು ಕಮಿಟ್ಮೆಂಟನ್ನು ಈಡೇರಿಸಿ. ಅಧಿಕಾರಕ್ಕೆ ಬಂದ ಮೇಲೆ 7.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವರ ಅವಧಿ ಮುಗಿಯೋದ್ರಲ್ಲಿ ಈಗ ತೀರಿಸಿ ಹೋಗ್ತಾರಾ? ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸಿ ಹೋಗ್ತಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗುತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ನೀವು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಹೇಳಿದ ಮಾತುಗಳನ್ನು ನೆನಪಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಕಾಂಗ್ರೆಸ್ ಮುಖಂಡರುಗಳು ಏನೇನು ಹೇಳಿಕೆ ಕೊಟ್ಟಿದ್ರಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಈಗ ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಅವ್ರಿಗೇನು ಕೇಳ್ತಾ ಇದ್ದಾರೆ? ಹಿಂಬಾಕಿ ಕೊಡಿ ಅಂತ ಕೇಳ್ತಿದ್ದಾರೆ. ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿ ಕೊಡಿ. ನೀವು ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿನ ಈಗ ಏನು ಅವ್ರು ಜೋಬಿಂದ ಕೊಟ್ಟವ್ರಾ? ಸಂಬಳ ಕೊಡದೇ ಇರೋದು ಸಂಬಳ ಕೊಡೋದು ದೊಡ್ಡ ಸಂಗತಿನಾ?